ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿರುವುದು ಅತ್ಯಂತ ಪುಣ್ಯಕರವಾದ ವಿಷಯವನ್ನು. ರಾಯರಿಗೆ ತುಳಸಿಯನ್ನು ಅರ್ಪಿಸಿದರೆ ಸಿಗುವ ಲಾಭಗಳೇನು ಎಂಬುದು. ತುಳಸಿ ದೇವಿಯನ್ನು ವಿಷ್ಣುವಿನ ಅತಿ ಪ್ರಿಯವಾದ ಎಲೆ ಎಂದು ಹೇಳುತ್ತಾರೆ. ಅದಕ್ಕಾಗಿ ರಾಘವೇಂದ್ರ ಸ್ವಾಮಿ ರಾಯರಿಗೆ ತುಳಸಿ ಅರ್ಪಿಸುವುದು ಬಹಳ ಮಹತ್ವದ್ದಾಗಿದೆ. ಭಕ್ತಿಯಿಂದ ತುಳಸಿ ಸಮರ್ಪಿಸಿದರೆ ಮನಸ್ಸಿಗೆ ಶಾಂತಿ, ಕುಟುಂಬದಲ್ಲಿ ಐಶ್ವರ್ಯ, ಸಂಕಷ್ಟ ನಿವಾರಣೆ ಹಾಗೂ ಆಧ್ಯಾತ್ಮಿಕ ಪ್ರಗತಿ ದೊರೆಯುತ್ತದೆ ಎಂದು ನಂಬಿಕೆ ಇದೆ. ಹಾಗಾದರೆ ತುಳಸಿಯನ್ನು ರಾಯರಿಗೆ ಅರ್ಪಿಸಿದಾಗ ಯಾವ ಯಾವ ವಿಶೇಷ ಫಲಗಳು ದೊರೆಯುತ್ತವೆ, ಅದರ ಹಿಂದಿನ ಆತ್ಮಿಕ ರಹಸ್ಯವೇನು? ಈ ಎಲ್ಲ ಮಾಹಿತಿಯನ್ನು ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದರೆ ವಿಡಿಯೋ ಶುರು ಮಾಡುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ರಾಘವೇಂದ್ರ ಸ್ವಾಮಿಗಳಿಗೆ ಮತ್ತು ನಾರಾಯಣನಿಗೆ ಪ್ರಿಯವಾದ ತುಳಸಿ ಗಿಡಕ್ಕೆ ಗುರುವಾರದ ದಿನದಂದು ನಾವು ಈ 3 ವಸ್ತುಗಳನ್ನು ಅರ್ಪಿಸುವುದರಿಂದ ಹಣಕಾಸಿನ ಸಮಸ್ಯೆಯು ಪರಿಹಾರವಾಗುವುದು. ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟ ಸಿಗುವುದು. ರಾಯರನ್ನು ಒಲಿಸಿಕೊಳ್ಳಲು ಗುರುವಾರದ ದಿನ ಯಾವ 3 ವಸ್ತುಗಳನ್ನು ರಾಯರಿಗೆ ಅರ್ಪಿಸಬೇಕು? ನಮ್ಮ ಸನಾತನ ಧರ್ಮದಲ್ಲಿ ತುಳಸಿಗೆ ಪೂಜನೀಯ ಮತ್ತು ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದೆ. ಇದೊಂದು ಕೇವಲ ಗಿಡವೆಂದು ಪರಿಗಣಿಸದೆ ದೇವತೆಯ ರೂಪವೆಂದು ಪರಿಗಣಿಸುತ್ತೇವೆ. ಯಾವುದೇ ಪೂಜೆಯಲ್ಲಾಗಲಿ, ಅದರಲ್ಲೂ ವಿಶೇಷವಾಗಿ ವಿಷ್ಣು ಮತ್ತು ಆತನ ವಿವಿಧ ಅವತಾರಗಳ ಪೂಜೆಯಲ್ಲಿ ತುಳಸಿಯು ಕಡ್ಡಾಯವಾಗಿದೆ. ತುಳಸಿ ಇಲ್ಲದೆ ಅವರ ಪೂಜೆಯು ಅಪೂರ್ಣವೆಂಬುದು ನಂಬಿಕೆ. ಕಾರ್ತಿಕ ಮಾಸದಲ್ಲಿ ದೇವೋತ್ಥಾನ ಏಕಾದಶಿಯ 2ನೆಯ ದಿನ ಅಂದರೆ ದ್ವಾದಶಿ ತಿಥಿಯಂದು ತುಳಸಿಯನ್ನು ಶಾಲಿಗ್ರಾಮದೊಂದಿಗೆ ವಿವಾಹ ಮಾಡಲಾಗುತ್ತದೆ. ಶಾಲಿಗ್ರಾಮವನ್ನು ವಿಷ್ಣುವಿನ ಮತ್ತೊಂದು ರೂಪವೆಂದು ಪರಿಗಣಿಸಲಾಗುತ್ತದೆ. ಗುರುವಾರ ವಿಷ್ಣುವಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ದಿನವಾಗಿದ್ದು, ಗುರುವಾರದಂದು ನಾರಾಯಣನನ್ನು ಪೂಜಿಸುವುದರ ಜೊತೆಗೆ ತುಳಸಿಯನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಗುರುವಾರ ಬೆಳಗ್ಗೆ ತುಳಸಿಗೆ ನೀರು ಅರ್ಪಿಸುವುದರಿಂದ ನಿಮ್ಮ ಮನೆಗೆ ಸಂತೋಷ, ಸಮೃದ್ಧಿ ಮತ್ತು ಯೋಗಕ್ಷೇಮ ಬರುತ್ತದೆ. ಅಲ್ಲದೆ ಸಂಜೆ ತುಳಸಿ ಗಿಡದ ಬಳಿ ದೀಪ ಹಚ್ಚುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ. ಇದಲ್ಲದೆ ಗುರುವಾರದಂದು ತುಳಸಿ ಗಿಡಕ್ಕೆ ಈ ವಸ್ತುಗಳನ್ನು ಅರ್ಪಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಮತ್ತು ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ. ಆದ್ದರಿಂದ ಗುರುವಾರದಂದು ತುಳಸಿ ಗಿಡಕ್ಕೆ ಯಾವ ವಸ್ತುಗಳನ್ನು ಅರ್ಪಿಸಬೇಕೆಂಬುದನ್ನು ನಾವಿಲ್ಲಿ ಸ್ವಲ್ಪ ತಿಳಿಯೋಣ. ಹಸಿ ಹಾಲನ್ನು ಅರ್ಪಿಸಬೇಕು. ಗುರುವಾರದ ದಿನವನ್ನು ನೀವು ತುಳಸಿ ಗಿಡಕ್ಕೆ ಅರ್ಪಿಸಬೇಕಾದ ಒಂದು ಪ್ರಮುಖ ವಸ್ತುವೆಂದರೆ ಅದುವೇ ಹಸಿ ಹಾಲು. ಹಸಿ ಹಾಲನ್ನು ನೀರಿನಲ್ಲಿ ಬೆರೆಸಿ ಅದನ್ನು ತುಳಸಿ ಗಿಡಕ್ಕೆ ಅರ್ಪಿಸಬೇಕು. ಇದು ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ಬಲಪಡಿಸುತ್ತದೆ. ಜೀವನವು ಸಂತೋಷ, ಸಮೃದ್ಧಿ ಮತ್ತು ಸಂಪತ್ತಿನಿಂದ ಕೂಡಿರುವಂತೆ ಮಾಡುತ್ತದೆ. ಇದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸಹ ಸುಧಾರಿಸುತ್ತದೆ. ಗುರುವಾರದಂದು ತುಳಸಿ ಗಿಡಕ್ಕೆ ಹಾಲು ಅರ್ಪಿಸುವುದರಿಂದ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಮತ್ತು ವೈವಾಹಿಕ ಮತ್ತು ಸಾಮಾಜಿಕ ಮಟ್ಟದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ತರುತ್ತದೆ. ಗುರುವಾರದ ದಿನದಂದು ತುಳಸಿಗೆ ಅರ್ಪಿಸಬೇಕಾದ 2ನೇ ವಸ್ತುವೆಂದರೆ ಅದುವೇ ಅರಿಶಿನ. ಗುರುವಾರದ ದಿನದಂದು ಮುಂಜಾನೆ ಅರಿಶಿನದ 7 ಚಿಕ್ಕ ಉಂಡೆಗಳನ್ನು ಮಾಡಿ ಅದನ್ನು ತುಳಸಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿ. ಈ ರೀತಿ ಮಾಡುವುದರಿಂದ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಆರೋಗ್ಯದ ಸಮಸ್ಯೆಯನ್ನು, ಹಣಕಾಸಿನ ಸಮಸ್ಯೆಯನ್ನು ಸಹ ದೂರ ಮಾಡುತ್ತಾರೆ. ಗುರುವಾರದ ದಿನದಂದು ತುಳಸಿ ಅರಿಶಿನವನ್ನು ಅರ್ಪಿಸುವುದರಿಂದ ಅದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು, ಶಾಂತಿಯನ್ನು, ಸಕಾರಾತ್ಮಕತೆಯನ್ನು ಮತ್ತು ಹಣದ ಲಾಭವನ್ನು ಆಹ್ವಾನಿಸುವುದು. ಗುರುವಾರದ ದಿನದಂದು ತುಳಸಿ ಗಿಡಕ್ಕೆ ಕೆಂಪು ಬಣ್ಣದ ಚುನರಿಯನ್ನು ಅರ್ಪಿಸಬೇಕು. ಗುರುವಾರದ ದಿನದಂದು ಕೆಂಪು ಬಣ್ಣದ ಚುನರಿಯನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಸಂತೋಷ, ಸಮೃದ್ಧಿ, ಅದೃಷ್ಟ ದೊರೆಯುವುದು ಮತ್ತು ದಾಂಪತ್ಯ ಜೀವನದಲ್ಲಿ ಸುಖವನ್ನು ಕಾಣಬಹುದು. ಇದು ಲಕ್ಷ್ಮೀದೇವಿಯು ನಿಮಗೆ ಆಶೀರ್ವಾದವನ್ನು ತರುವಂತೆ ಮಾಡುತ್ತದೆ. ಧನಾತ್ಮಕ ಶಕ್ತಿಯು ಮನೆಗೆ ಹರಿಯುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷವು ಮೇಲುಗೈ ಸಾಧಿಸುತ್ತದೆ. ಗುರುವಾರದ ದಿನದಂದು ನೀವು ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡಕ್ಕೆ ಇವುಗಳನ್ನು ಅರ್ಪಿಸುವ ಮೂಲಕ ರಾಯರ ಆಶೀರ್ವಾದವನ್ನು, ನಾರಾಯಣರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಬಯಸುವ ಜನರು ಗುರುವಾರದ ದಿನದಂದು ಇವುಗಳನ್ನು ತುಳಸಿಗೆ ಅರ್ಪಿಸುವುದು ತುಂಬಾನೇ ಒಳ್ಳೆಯದು.
ರಾಘವೇಂದ್ರ ಸ್ವಾಮಿಯ ಭಕ್ತರು ತಮ್ಮೆಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಗುರುವಾರದ ದಿನದಂದು ರಾಯರನ್ನು ಪೂಜಿಸುತ್ತಾರೆ. ಈ ದಿನ ರಾಯರ ಮಂತ್ರಗಳನ್ನು ಪಠಿಸುವುದು, ರಾಯರಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸುವುದು ತುಂಬಾ ಪ್ರಯೋಜನಕಾರಿಯಾಗಿದೆ. ಗುರುವಾರದ ದಿನದಂದು ರಾಯರ ಭಕ್ತರು ಅವರ ದೇವಸ್ಥಾನಗಳಿಗೆ ಅಂದರೆ ಮಠಗಳಿಗೆ ಹೋಗಿ ದರ್ಶನವನ್ನು ಪಡೆದು ಮಂತ್ರಾಕ್ಷತೆಯ ಮೂಲಕ ಆಶೀರ್ವಾದವನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಗುರುವಾರದ ದಿನದಂದು ನೀವು ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸಿ ಅವರಿಗೆ ತುಳಸಿ ದಳಗಳನ್ನು ಅಥವಾ ತುಳಸಿ ದಳಗಳಿಂದ ಸಿದ್ಧಗೊಳಿಸಿದ ಮಾಲೆಯನ್ನು ಅರ್ಪಿಸುವುದರಿಂದ ರಾಯರು ಶೀಘ್ರದಲ್ಲೇ ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡುತ್ತಾರೆ. ರಾಯರ ಆಶೀರ್ವಾದದಿಂದ ನಮ್ಮ ಜೀವನವು ಸಮೃದ್ಧಿಯಿಂದ ಕೂಡಿರುತ್ತದೆ. ಇದರಿಂದ ನೀವು ಉತ್ತಮ ಆರೋಗ್ಯವನ್ನು ಹೊಂದುವುದರ ಜೊತೆಗೆ ನಿಮ್ಮೆಲ್ಲ ಪಾಪಗಳು ಕಳೆಯುವುದು. ರಾಯರಿಗೆ ತುಳಸಿಯನ್ನು, ಅದರಲ್ಲೂ ಗುರುವಾರದ ದಿನದಂದು ರಾಯರಿಗೆ ತುಳಸಿಯನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರ ಅಥವಾ ಶುಭವೆಂದು ಪರಿಗಣಿಸಲಾಗಿದೆ. ರಾಯರಿಗೆ ತುಳಸಿ ದಳವನ್ನು ಅರ್ಪಿಸುವುದು ಪ್ರಹ್ಲಾದನ ಅವತಾರವಾದ ಮತ್ತು ವಿಷ್ಣುವಿನ ಭಕ್ತನಾದ ರಾಘವೇಂದ್ರ ಸ್ವಾಮಿಗೆ ತೋರುವ ಆಳವಾದ ಭಕ್ತಿಯನ್ನು ಸಂಕೇತಿಸುತ್ತದೆ. ಪ್ರತಿ ಗುರುವಾರ ನಾವು ರಾಯರಿಗೆ ತುಳಸಿ ದಳಗಳನ್ನು ಅರ್ಪಿಸುವುದರಿಂದ ರಾಯರ ಮೇಲಿನ ಭಕ್ತಿಯು ಹೆಚ್ಚಾಗುವುದು. ವಿಷ್ಣುವಿನ ಪರಮ ಭಕ್ತರಾದ ರಾಘವೇಂದ್ರ ಸ್ವಾಮಿಯನ್ನು ತುಳಸಿ ದಳಗಳಿಲ್ಲದೆ ಪೂಜೆಯನ್ನು ಮಾಡುವುದು ಅಪೂರ್ಣವೆಂದು ಪರಿಗಣಿಸಲಾಗಿದೆ. ರಾಯರ ಪೂಜೆಯಿಂದ ನೀವು ಪೂರ್ಣ ಫಲಿತಾಂಶಗಳನ್ನು ಪಡೆದುಕೊಳ್ಳಲು ಬಯಸಿದ್ದರೆ ಅವರ ಪೂಜೆಯಲ್ಲಿ ಕಡ್ಡಾಯವಾಗಿ ತುಳಸಿ ದಳಗಳನ್ನು ಬಳಸಿಕೊಳ್ಳಬೇಕು. ರಾಯರನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ನಾವು ಅವರಿಗೆ ತುಳಸಿ ದಳಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುವುದರಿಂದ ಆತ್ಮ ಶುದ್ಧೀಕರಣಗೊಳ್ಳುವುದು, ನಮ್ಮ ಹಿಂದಿನ ಜನ್ಮದ ಮತ್ತು ಪ್ರಸ್ತುತ ಜನ್ಮದ ಪಾಪಗಳು ಕಳೆಯುವುದು. ರಾಯರಿಗೆ ಅರ್ಪಿಸುವ ತುಳಸಿ ದಳವು ನಮ್ಮಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ತುಳಸಿ ದಳಗಳನ್ನು ನಾವು ನಿಯಮಿತವಾಗಿ ಪೂಜೆಯಲ್ಲಿ ಬಳಸುವುದರಿಂದ, ರಾಯರಿಗೆ ಅರ್ಪಿಸುವುದರಿಂದ ರಾಯರ ಅನುಗ್ರಹ ಮಾತ್ರವಲ್ಲದೆ ಲಕ್ಷ್ಮೀದೇವಿಯ ಅನುಗ್ರಹವೂ ನಿಮ್ಮ ಮೇಲಿರುವುದು ಎನ್ನುವ ನಂಬಿಕೆಯಿದೆ. ರಾಯರಿಗೆ ತುಳಸಿಯನ್ನು ಅರ್ಪಿಸುವ ವ್ಯಕ್ತಿಯ ಜೀವನವು ಸಂಪತ್ತು, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯದಿಂದ ತುಂಬಿರುತ್ತದೆ. ಯಾಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಲಕ್ಷ್ಮೀದೇವಿಯ ರೂಪವೆಂದೇ ಆರಾಧಿಸಲಾಗುತ್ತದೆ. ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟು ಅದರ ಆರೈಕೆಯನ್ನು ಮಾಡಿ ರಾಯರ ಬೃಂದಾವನಕ್ಕೆ ಅದನ್ನು ಅರ್ಪಿಸುವುದರಿಂದ ಭಕ್ತರನ್ನು ಮುಕ್ತಿಯತ್ತ ತೆಗೆದುಕೊಂಡು ಹೋಗುತ್ತದೆ. ಮೋಕ್ಷವನ್ನು ಸಾಧಿಸಲು ಇದು ಮಹತ್ತರ ಮಾರ್ಗವಾಗಿದೆ. ತುಳಸಿಯ ಮೂಲಕ ನಾವು ರಾಯರನ್ನು ಬೇಡಿಕೊಳ್ಳುವುದರಿಂದ ನಮ್ಮ ಪ್ರಾರ್ಥನೆಯು ನೇರವಾಗಿ ದೇವರಿಗೆ ತಲುಪುತ್ತದೆ ಎನ್ನುವ ನಂಬಿಕೆಯಿದೆ. ಗುರುವಾರದ ದಿನದಂದು ನಾವು ರಾಯರಿಗೆ ತುಳಸಿ ದಳಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುವುದರಿಂದ ಅವರ ಇಷ್ಟಾರ್ಥಗಳು ಈಡೇರುವುದು, ಭಕ್ತರ ಕಷ್ಟಗಳೆಲ್ಲ ಕಳೆದು ಜೀವನ ಪೂರ್ತಿ ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿ ನೆಲೆಯಾಗುವುದು ಎನ್ನುವ ನಂಬಿಕೆಯಿದೆ. ರಾಯರಿಗೆ ಹತ್ತಿರವಾಗಬೇಕೆಂದು ಬಯಸುವವರಿಗೆ ಇದು ಅತ್ಯಂತ ಸುಲಭವಾದ ಮಾರ್ಗವಾಗಿದೆ. ಸ್ನೇಹಿತರೆ, ರಾಯರಿಗೆ ತುಳಸಿ ಅರ್ಪಿಸುವುದು ಕೇವಲ ಒಂದು ಆಚರಣೆ ಮಾತ್ರವಲ್ಲ, ಅದು ಭಕ್ತಿ ಮತ್ತು ಶರಣಾಗತಿಯ ಸಂಕೇತವಾಗಿದೆ. ನಿಷ್ಠೆಯಿಂದ, ಶುದ್ಧ ಮನಸ್ಸಿನಿಂದ ತುಳಸಿಯನ್ನು ಅರ್ಪಿಸಿದರೆ ರಾಯರ ಅನುಗ್ರಹ ಸದಾ ನಮ್ಮ ಮೇಲೆ ಇರುತ್ತದೆ. ನಂಬಿಕೆ, ಭಕ್ತಿ ಮತ್ತು ಸದಾಚಾರವೇ ರಾಯರ ಆರಾಧನೆಯ ಮುಖ್ಯ ಮಾರ್ಗಗಳು. ಪ್ರತಿದಿನ ಒಂದು ತುಳಸಿ ದಳವನ್ನು ಭಕ್ತಿಯಿಂದ ಅರ್ಪಿಸಿ ರಾಯರ ಆಶೀರ್ವಾದವನ್ನು ಪಡೆಯಿರಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಭಕ್ತಿಪರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ರಾಘವೇಂದ್ರಾಯ ನಮಃ. ಧನ್ಯವಾದಗಳು.